ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಒಂದು ನನ್ನ ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೀಮಂತದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಶಾಸ್ತ್ರದ್ದೆಲ್ಲ ಒಂದು ಹಾಕಿದ್ದೀನಿ ವಿಡಿಯೋನ ನಾನು. ಇದರಲ್ಲಿ ಎಲ್ಲ ನಿಮಗೆ ಗೊತ್ತಲ್ಲ, ಸೀಮಂತದಲ್ಲಿ ಸಾಮಾನ್ಯ 9 ಜನ ನಮಗೆ ಶಾಸ್ತ್ರ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೇನು ಮೇಜರಾಗಿ ಏನು ಅಷ್ಟೊಂದು ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಇರಲ್ಲ. ಅಂದರೆ ಮೇ ಬಿ ನಮಗೆ ಎಷ್ಟು ಗೊತ್ತು ಅಷ್ಟು ಮಾತ್ರನೇ ಗೊತ್ತು. ಬೇರೆ ಬೇರೆ ಕಮ್ಯುನಿಟಿಯಲ್ಲಿ ಬೇರೆ ಥರ ಮಾಡ್ತಾರೆ ಅಂತ ಅನಿಸುತ್ತೆ. ನಮ್ಮದ್ರಲ್ಲಿ ಬೇಸಿಕಲಿ 9 ಜನ ಮುತ್ತೈದೆಯರು ಬಂದುಬಿಟ್ಟು ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಅಕ್ಷತೆ ಕಾಳೆಲ್ಲ ಹಾಕಿ ನಮಗೆ ಒಂದು ಆರತಿ ಮತ್ತು ಬ್ಲೆಸ್ಸಿಂಗ್ಸ್ನ ಕೊಡೋದು, ಈ ಥರ ಒಂದು ಪದ್ಧತಿ ಇರುತ್ತೆ. ಇದು ಫಸ್ಟು ಗಂಡನಿಂದನೇ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಸೊ ಫಸ್ಟ್ ನನಗೆ ಸೋಮುನೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಾದಮೇಲೆ ಅಕ್ಷತೆ ಕಾಳೆಲ್ಲ ಹಾಕಿ ನನಗೆ ಇವಾಗ ಫಸ್ಟ್ ಶಾಸ್ತ್ರ ಅವರಿಂದನೇ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬೇರೆ ಎಲ್ಲ ಮಾಡ್ತಾರೆ. ಸೊ ಫಂಕ್ಷನ್ಗೆ ಏನಾಯ್ತು ಅಂತ ಹೇಳಿದ್ರೆ, ನಿಧಾನಕ್ಕೆ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟರಲ್ಲಿ ನಮಗೆ ಟೈಮ್ ಆಗಿಬಿಡತ್ತಲ್ಲ. ಸೊ ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ಲಂಚ್ಗೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾವು ಬೇಗನೆ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ. ಸೊ ದಟ್ ಆಮೇಲೆ ಬಂದವ್ರು ಫೋಟೋಶೂಟಿಗೆ ನಿಂತ್ಕೋಬೋದು ಅಂತ ಹೇಳಿಬಿಟ್ಟು. ಸೊ ಈ ಒಂದು ಕ್ಯೂಟ್ ಸರ್ಪ್ರೈಸ್ ನನಗೆ ತುಂಬ ಖುಷಿಯಾಯಿತು. ಏನಕ್ಕೆ ಅಂತ ಹೇಳಿದ್ರೆ, ಇದನ್ನು ನಾನು ಈ ಒಂದು 3ರಿಂದ 4 ವ್ಲಾಗ್ ಹಿಂದೆ ನಿಮಗೆ ನಾನು ಹೇಳಿದ್ದೆ ಅಲ್ವಾ, 13ನೇ ತಾರೀಕು ಮಾರ್ಚು ನಾನು ಸಿಲ್ವರ್ ಡಾಬು ತೊಗೊಂಡು ಬರೋದಕ್ಕೆ ಹೋದಾಗ ಈ ಒಂದು ಓಲೆನ ನಾನಲ್ಲಿ ನೋಡಿದೆ. ನೋಡಿಬಿಟ್ಟು 15,000 ಇತ್ತಲ್ಲ, 15,000 ಮೇಲೇ ಇತ್ತು ಪರ್ ಗ್ರಾಮ್ ಅವತ್ತಿಗೆ. ಹಾಗಾಗಿ ನಾನೇನು ಮಾಡಿದೆ, ಅಯ್ಯೋ ಬೇಡ ಬಿಡಪ್ಪ ಏನಕ್ಕೆ ಅಂತ ಹೇಳಿಬಿಟ್ಟು ನಾನು ತೊಗೊಳ್ಳಿಲ್ಲ. ಬೇಕಾದ್ರೆ ನೀನು ತೊಗೋದೀಪ ಅಂತ ನಂಗೆ ಹೇಳಿದ್ರು ಸೋಮು. ಬಟ್ ನಾನೇನು ಮಾಡಿದೆ, ನಾನು ತೊಗೊಳ್ಳಿಲ್ಲ ಆ ಟೈಮಲ್ಲಿ. ಇಲ್ಲ ನನಗೆ ಬೇಡ, ಪರವಾಗಿಲ್ಲ, ನಾನು ನೆಕ್ಸ್ಟು ಇವಾಗ ಆಲ್ರೆಡಿ ನಾನೆಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ, ಬೇಡ ನನಗೆ ಸದ್ಯಕ್ಕೆ ಅಂತ ಹೇಳಿದ್ದೆ. ಮತ್ತು ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ನೆಕ್ಸ್ಟು 14th ಹೋಗಿಬಿಟ್ಟು ಅದನ್ನೇ ತೊಗೊಂಡು ಬಂದಿದ್ದಾರೆ. ಇಲ್ಲ ನನಗೆ ಸಮಾಧಾನ ಆಗೋದಿಲ್ಲ, ನನಗೆ ಸೀಮಂತಕ್ಕೆ ಏನಾದರೂ ಗೋಲ್ಡ್ ಗಿಫ್ಟ್ ಕೊಡಲೇಬೇಕಂತ ಅವರಿಗೆ. ನನಗೇನು ಬೇಡ, ಸೀಮಂತನೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀರಾ, ಅಂದ್ಕೊಂಡಿದ್ದಕ್ಕಿಂತನೂ ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡಿಬಿಟ್ಟಿದ್ದೀರಾ, ಸೊ ಬೇಡ ಅಂತ ನಾನು ಹೇಳಿದ್ದೆ. ಬಟ್ ಅವ್ರಿಗೆ ಅದೇನೋ ಸಮಾಧಾನ ಇಲ್ಲ. ನೀನು ತಗೋ ಅಂತ ಹೇಳಿಬಿಟ್ಟು ನನಗೆ ಒಂದು ಓಲೆನ ಕೊಟ್ಟರು. ತುಂಬ ಇಷ್ಟ ಆಗಿತ್ತು ನನಗದು. ಮೀನಿಂದು ಓಲೆ ಆಯಿತಾ. ಆ ಮೀನಿಂದು ಓಲೆ ಬಂದು ಅದು ಮತ್ಸ್ಯ ಅದು ವಿಷ್ಣುಗೆ ಸೇರಿದ ಒಂದು ಅವತಾರ ಅದು. ಸೊ ನನಗದು ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅದನ್ನು ನನಗೆ ಗಿಫ್ಟ್ ಕೊಟ್ಟಾಗ ನಾನು ತುಂಬ ಖುಷಿಪಟ್ಟೆ. ನಿಜವಾಗ್ಲೂ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ನಾನು ಹೇಳ್ತೀನಲ್ಲ, ಈ ಸೀಮಂತ ಬಂದು ತುಂಬ ಸ್ಪೆಂಡ್ ಮಾಡಿದ್ದೀವಿ ಈ ಒಂದು ಈವೆಂಟ್ಗೆ. ಬಿಕಾಸ್ ನಂದು ಫಸ್ಟ್ ಸೀಮಂತನೂ ಚೆನ್ನಾಗಾಗಿರಲಿಲ್ಲ, ಏನೂ ಇಲ್ಲ. ನಂದು ಅಂತ ಪರ್ಸ್ನಲ್ಲಾಗಿ ಯಾವುದೂ ಒಂದು ಫಂಕ್ಷನ್ಗಳೂ ನಾನೇನು ಯಾವುದು ಗ್ರ್ಯಾಂಡಾಗಿ ಮಾಡ್ಕೊಂಡಿರಲಿಲ್ಲ. ನನ್ನ ಮಗಳ ವಿಷಯಕ್ಕೆ ಬಂದರೆ, ಅವಳದು ಫಂಕ್ಷನ್ ನಾವೆಲ್ಲನೂ ಗ್ರ್ಯಾಂಡಾಗೆ ಮಾಡ್ತಾನೂ ಇದ್ದೀವಿ. ಬಟ್ ನಂದಂತ ಪರ್ಸ್ನಲ್ಲಾಗಿ ನನಗೆ ಯಾವುದು ಅಷ್ಟು ಸ್ಯಾಟಿಸ್ಫೈ ಆಗೋ ಥರ ನಾನು ಯಾವುದು ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಸೀಮಂತನೂ ಒಂದು ಸ್ವಲ್ಪ ಮೆಸ್ಸಪ್ ಆಗಿತ್ತು. ಅಂದರೆ ಚೆನ್ನಾಗಾಯಿತು, ಬಟ್ ಸ್ಟಿಲ್ ಏನಂದರೆ ಒಂದು ಸ್ವಲ್ಪ ಮೆಸ್ಸಪ್ ಥರ ಆಗಿತ್ತು, ಮನೇಲೇ ಮಾಡಿದ್ರಿಂದ ಅಲ್ಲ. ಹಾಗಾಗಿ ಚೆನ್ನಾಗಾಗಬೇಕು ಅಂತ ಎವ್ರಿಥಿಂಗ್ ವೆಲ್ ಆರ್ಗನೈಸ್ಡಾಗಿ ತುಂಬ ಪ್ರಿಪ್ರೇಷನ್ ಮಾಡಿರೋದು. ನನಗಂತೂ ಫುಲ್ಲೀ ಸ್ಯಾಟಿಸ್ಫೈ, ಫುಲ್ಲೀ ಕಂಪ್ಲೀಟೆಡ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಫಸ್ಟ್ 3 months ನಾನು ಎಷ್ಟು ಅನುಭವಿಸ್ದೆ, ವಾಮಿಟ್ ಎಲ್ಲ ಮಾಡಿದ್ರೂ ಅಷ್ಟೆಲ್ಲ ಇದಾದ್ರೂ ಕೂಡ ಎಂಡಿಂಗ್ ವಾಸ್ ಟೂ ಅಮೇಝಿಂಗ್. ಸೊ ನನಗೆ ತುಂಬ ಖುಷಿಯಾಯಿತು. ನಾನು ಇಷ್ಟಪಟ್ಟವರು, ನನ್ನ ಜೊತೆಗೆ ನಾನು ಇನ್ವೈಟ್ ಮಾಡಿದವರು ಎಲ್ಲರೂ ಬಂದಿದ್ರಲ್ಲ, ನನಗದೇ ಖುಷಿ. ನಮ್ಮ ಕ್ರೌಡು ವೆರೀ ಸ್ಮಾಲ್ ಕ್ರೌಡ್, ಯಾವಾಗ್ಲೂ ಅಷ್ಟೇ ಸ್ಮಾಲ್ ಕ್ರೌಡ್ ಜೊತೆಗೆ ನನಗೆ ತುಂಬ ಬೇಕಾದವರು ನಾನು ಕರೆಯೋದು ಫಂಕ್ಷನ್ಗಳಿಗೆ. ಯಾರೂ ಮಿಸ್ ಮಾಡೋದಿಲ್ಲ. ನಾನು ಅಂದರೆ ಎಲ್ಲೋ ರೇರ್ ಕೇಸಲ್ಲಿ ಪಾಪ ಏನೋ ಮಿಸ್ಟೇಕ್ ಅಂದರೆ ಸಿಚುವೇಷನಲ್ಲಿ ಒಂಚೂರು ಬರೋಕ್ಕಾಗಲ್ಲ ಅನ್ನೋರು ಬಿಟ್ಟರೆ, ನಾನು ರೆಗ್ಯುಲರಾಗಿ ನೀವು ಇವ್ರನ್ನೆಲ್ಲ ನೋಡೇ ಇರ್ತೀರ.
ನಾನು ಕರೆದಾಗೆಲ್ಲ ಪಾಪ ಪ್ರೀತಿಯಿಂದ ಖುಷಿಯಿಂದ ಬರ್ತಾರೆ. ನನಗದೇ ಖುಷಿಯಾಗುತ್ತೆ. ಈವನ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಆದರೂ ಅಷ್ಟೇ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆದರೂ ಅಷ್ಟೇ, ಕೆಲವೊಬ್ಬರು ಇಷ್ಟಪಟ್ಟು ಬರ್ತಾರೆ. ಅದರಲ್ಲಿ ಇವರು ಒಬ್ಬರು ದೀಪು ಅಂತ ತುಂಬ ಇಷ್ಟಪಟ್ಟು ಬಂದಿದ್ದರು. ಖುಷಿಯಾಯಿತು. ನಾನು ಇನ್ನೂ ರೀಚ್ ಆಗೋಕ್ಕಿಂತ ಮುಂಚೆನೇ ಅವರು ಆ ಲೊಕೇಶನ್ನಿಗೆ ಬಂದಿದ್ದರು. ಐ ವಾಸ್ ಸೋ ಹ್ಯಾಪಿ. ಈಗ ಅತ್ತೆ ಮತ್ತು ಕಿರಣ್ ಎಲ್ಲ ಬಂದರು. ಎಲ್ಲ ಬ್ಯೂಟಿಫುಲಿ ಕ್ಯಾಪ್ಚರ್ ಮಾಡಿರೋದು ನನ್ನ ತಮ್ಮ. ಒಂದು ಫುಲ್ಲು ಆ ವಿಡಿಯೋ ಪ್ರತಿಯೊಬ್ಬರೂ ತೆಗೆದಿದ್ದಾನೆ. ಸಿಕ್ಕಾಪಟ್ಟೆ ಸಖತ್ತಾಗೆ ಕ್ಯಾಪ್ಚರ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಅವನು. ಮತ್ತು ಸುಹಾಸಿನಿ ಅಂತ ಬಂದಿದ್ದರು, ಅವರು ಅಷ್ಟೇ ನನ್ನ ಮಾಡೆಲ್. ಅವರು ನಾನು ಮೇಕಪ್ ಕರಿಯರ್ ನನ್ನ ಸ್ಟೂಡೆಂಟ್ಸ್ಗೆ ನಾನು ಟೀಚ್ ಮಾಡುವಾಗ ಅವರು ಮಾಡೆಲ್ಲಾಗಿ ನಾನು ಡೆಮೋ ಎಲ್ಲ ಕರಿತಾ ಇದ್ದೆ. ಅಂಥ ಟೈಮಲ್ಲಿ ಬರ್ತಾಯಿದ್ರು. ಸೊ ಈ ರೀತಿ ನಾನು ಇಷ್ಟಪಟ್ಟವರೆಲ್ಲ ನನ್ನ ಒಂದು ಈವೆಂಟಿಗೆ ಬಂದಾಗ ನನಗೆ ತುಂಬ ಖುಷಿಯಾಗತ್ತೆ. ಅದೇ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ರೆ ನೋಡಿ ಈ ರೀತಿ ಆರಾಮಾಗೆ ಫೋಟೋಶೂಟ್ ಮಾಡ್ಕೋಬೋದು. ಸೊ ಬೆಳಗ್ಗೆ ಶಾಸ್ತ್ರ ಮುಗಿಸ್ಕೊಂಬಿಟ್ವಿ ನಾವು. ಆಮೇಲೆ ಸಂಜೆ 4 ಗಂಟೆವರೆಗೂ ಬಂದರು ಬರ್ತಾನೇ ಇದ್ದರು. ಒಬ್ಬೊಬ್ಬರೇ ಬೇರೆ ಕಡೆ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿಗೆ ಬಂದವರು ಅಥವಾ ಲೇಟಾಯಿತು ಅಂತ ಬಂದವರು ಎಲ್ಲ ಆಗ್ತಾಯಿತ್ತು. ಬಟ್ ನನಗೆ ಎನರ್ಜಿ ಇತ್ತು, ಪರವಾಗಿಲ್ಲ. ಆಮೇಲೆ ನನಗೆ ಮನೆಗೆ ಹೋದ್ಮೇಲೆ ಫುಲ್ ಸೊಂಟ ನೋವು ಸ್ಟಾರ್ಟ್ ಆಗಿಬಿಡ್ತು ಗೈಸ್. ಆಮೇಲೆ ಮಲಗಿಬಿಟ್ಟೆ. ಬಿಸಿ ನೀರು ಸ್ನಾನ ಮಾಡ್ಕೊಂಡು ಮಲ್ಕೊಂಬಿಟ್ಟೆ. ತುಂಬ ಸುಸ್ತಾಗಿತ್ತು ನನಗೂ. ಸೊ ಈ ರೀತಿ ಆಯಿತು. ಒಂದು ಬಾಯ್ಸ್ ಗ್ಯಾಂಗ್ ಆಗಿ ಊಟ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಖುಷಿ ಆಯಿತು. ಕೆಲವೊಬ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರೆಲ್ಲ ಬಂದಿದ್ದರು. ಕೆಲವೊಬ್ರನ್ನ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಂದೇ ಬರ್ತಾರೆ ಅಂತ, ಅವರೆಲ್ಲ ಮಿಸ್ ಆಗಿದ್ದರು. ಸೊ ಇಟ್ಸ್ ಫೈನ್. ಎಲ್ಲರೂ ಯಾರಿಗೂ ಬರಬಾರ್ದು ಅಂತ ಯಾರಿಗೂ ಏನೂ ಇರಲ್ಲ ಅಲ್ಲ ಮನಸ್ಸಲ್ಲಿ. ಏನೋ ಒಂದು ಸಿಚುವೇಶನ್ಸ್ಗಳು ಅಥವಾ ಏನೋ ಒಂದು ಕೆಲಸಗಳು ತಟ್ಟಂತ ಬರುತ್ತೆ. ಅಂಥ ಮೊಮೆಂಟಲ್ಲಿ ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಏನು ಅಂತ ಹೇಳಿಬಿಟ್ಟು. ಸೊ ಬಟ್ ನನಗೆ ಎಲ್ಲರ ಬ್ಲೆಸ್ಸಿಂಗ್ಸು, ಎಲ್ಲರ ವಿಶಸ್ಸು ನನಗೆ ತಲುಪಿದೆ. ನೀವು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನನಗೆ ಕಳಿಸಿರೋವಂಥ ವಿಶಸ್ಸು, ಬ್ಲೆಸ್ಸಿಂಗ್ಸು ನಾನು ಎಲ್ಲದನ್ನು ಕನ್ಸಿಡರ್ ಮಾಡಿದ್ದೀನಿ. ಡೆಫಿನೆಟ್ಲಿ ಅದು ನನಗೆ, ನನ್ನ ಮಗುಗೆ, ನನ್ನ ಫ್ಯಾಮಿಲಿಗೆ ಡೆಫಿನೆಟ್ಲಿ ತಲುಪಿದೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಸೀಮಂತ ವ್ಲಾಗ್ನ ಎಷ್ಟು ಇಷ್ಟಪಡ್ತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲಂತೂ ಇಟ್ ಈಸ್ ಮೋರ್ ವೈರಲ್ ಅಂತಲೇ ಹೇಳ್ಬೋದು. ನನ್ನ ಕಾಸ್ಟ್ಯೂಮ್ ಆಗಲಿ ಅಥವಾ ನಾನು ಪ್ಲ್ಯಾನ್ ಮಾಡಿರೋ ಅಂಥ ಒಂದು ಥೀಮ್ ಆಗಲಿ, ಡೆಕಾರ್ ಆಗಲಿ, ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಒಂದೊಂದ್ರದ್ದು ಡೀಟೇಲ್ಸ್ನ ನಾನು ಎಲ್ಲನೂ ಇನ್ಸ್ಟಾಗ್ರಾಮಲ್ಲಿ ಒಂದೊಂದೇ ಸಪ್ರೇಟ್ ರೀಲ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ದಟ್ ನಿಮಗೆ ಹೆಲ್ಪ್ ಆಗಲಿ, ಯೂಸ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ಎಲ್ಲ ಡೀಟೇಲ್ಸ್ನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಫೋಟೋಗ್ರಫಿ ಯಾರ್ದು, ಡೆಕಾರ್ ಯಾರ್ದು, ಪ್ಲೇಟ್ ಡೆಕಾರ್ಸ್ ಯಾರ್ದು ಅಂತ ಹೇಳಿಬಿಟ್ಟು. ಇನ್ನೊಂದು ಡೆಡಿಕೇಟೆಡ್ ವಿಡಿಯೋನ ನಾನು ಸೂನ್ಲಿ ಮಾಡ್ತೀನಿ, ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಲಿ ಅನ್ನೋ ಒಂದು ರೀಸನ್ನಿಗೆ. ಇವತ್ತು ನನ್ನ ಸೀಮಂತದ ದಿನಾನೇ ಸೋಮುದು ಬರ್ಡೇನೂ ಕೂಡ ಇತ್ತು. ಹಾಗಾಗಿ ನನ್ನ ಫ್ರೆಂಡ್ಸು ಕೇಕ್ ತೊಗೊಂಡು ಬಂದಿದ್ದರು. ಒಂದು ಕೇಕ್ ಜೊತೆಗೆ ಅವ್ರ ಬರ್ಡೇನೂ ಸೆಲೆಬ್ರೇಷನು, ನನ್ನ ಬೇಬಿ ಶವರ್ಗೂ ಒಂದು ಖುಷಿಯಾಗಿ ಒಂದು ಕೇಕ್ ಕಟ್ಟಿಂಗು. ಅದಾದಮೇಲೆ ನನ್ನ ಕಸಿನ್ಸ್ ಎಲ್ಲ ಸೇರಿಕೊಂಡು ಒಂದು ಕೇಕ್ ಕಟ್ಟಿಂಗು ಸೋಮುಗೂ ಮಾಡಿಸಿದ್ರು. ಅದು ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ಸೆಲೆಬ್ರೇಷನ್ನು. ಮಾತಾಡ್ರಿ ನಾರ್ಮಲ್ ಆಗಿ. ಕರಿ ಕರೀರಿ. ಶಾಸ್ತ್ರ ಎಲ್ಲ ಮಾಡಾದಮೇಲೆ ಲಾಸ್ಟಿಗೆ ಮಡ್ಲಕ್ಕಿ ತುಂಬ್ತಾರೆ. ನಿಮಗೆ ಗೊತ್ತಿರುತ್ತೆ, ಇದು ನೀವು ಕೇಳಿರ್ತೀರ. ಯೂಶಲಿ ಮಡ್ಲಕ್ಕಿ ತುಂಬಿದ್ಮೇಲೆ ಅವರ ತವ್ರ ಮನೆಗೆ ಹೋಗ್ತಾರೆ.
ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಮ್ಮ ಮನೆಯೇ ನನಗೆ ನಮ್ಮ ಮನೆಯೇ ನನಗೆ ತವ್ರ ಮನೆ. ಸೋಮನೆ ನನಗೆ ಎಲ್ಲ ಅಪ್ಪ ಅಮ್ಮ ತವ್ರ ಮನೆ ಎಲ್ಲ ಥರ, ಆಲ್ಮೋಸ್ಟ್ ಎಲ್ಲ ಥರ. ಫ್ರೆಂಡು, ಬೆಸ್ಟ್ ಫ್ರೆಂಡು ಅಥವಾ ನೀವೇನೇನು ಹೇಳ್ತೀರಾ ಎಲ್ಲನೂ ಸೋಮನೆ ನನಗೆ ಆಗಿರೋದ್ರಿಂದ ನನಗೆ ಯಾವ ತವ್ರ ಮನೆ ಸೆಂಟಿಮೆಂಟು ಇಲ್ಲ. ನನಗೆ ಆ ಥರದ್ದು ಏನು ಎಮೋಷನ್ಸು ನನ್ನ ಹತ್ರ ಯಾವುದೂ ಉಳಿದೂ ಇಲ್ಲ. ಹಾಗಾಗಿ ನನಗಿವಾಗ ಇದನ್ನು ಕೊಡ್ತಾರಲ್ಲ, ಮಡ್ಲಕ್ಕಿ ಹಾಕ್ತಾರಲ್ಲ, ಸೊ ಮಡ್ಲಕ್ಕಿ ಹಾಕಿದ್ದನ್ನು ನಾನು ಟೆಂಪಲ್ಗೆ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಾನು ಮತ್ತೆ ತಿರ್ಗಾ ನಮ್ಮ ಮನೆಗೆ ಬರ್ತೀನಿ. ಆ ರೀತಿ ಇದೊಂದು ಪದ್ಧತಿ ಹಿಂಗಿರುತ್ತೆ. ತವ್ರ ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಒಂದು ಪೂಜೆನ ಮಾಡಿಕೊಂಡು ಹಾಗೆ ಮನೆಗೆ ಬರೋದು ಅಷ್ಟೇ. ಓಕೆ, ಸೊ ಹಿಂಗಿರುತ್ತೆ. ತುಂಬ ಚೆನ್ನಾಗಾಯಿತು ಫೋಟೋಶೂಟು ಅಷ್ಟೇ. ಲಾಸ್ಟಿಗೆ ಸೌಮ್ಯ ಬಂದರು. ಸೌಮ್ಯ ನನ್ನ ಫ್ರೆಂಡು, ತುಂಬ ವೆರಿ ವೆರಿ ಗುಡ್ ಹಾರ್ಟೆಡ್ ಪರ್ಸನ್ ಅವರು ಲಾಸ್ಟಿಗೆ ಬಂದಿದ್ದು ಅವರೇ ಅಂತ ಅನಿಸುತ್ತೆ. ಲಾಸ್ಟ್ ಫೋಟೋಶೂಟ್ ಆಗಿದ್ದು ಅವ್ರದ್ದೇ. ಇನ್ನೇನು ನಾನು ಹೊರಡಬೇಕಿತ್ತು ಎಲ್ಲ ಮುಗಿಸ್ಕೊಂಡು ಆ ಟೈಮಿಗೆ ಬಂದರು. ಬಟ್ ಎನಿವೇಸ್ ಖುಷಿ ಆಯಿತು ಅಷ್ಟೇ. ಯಾರೆಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ. ಇನ್ನೂ ಸ್ವಲ್ಪ ವಿಡಿಯೋಸ್ ಇದೆ, ಅದನ್ನು ಎಲ್ಲ ಅಟ್ಯಾಚ್ ಮಾಡಬೇಕು. ಎಲ್ಲ ದೊಡ್ಡದು ಫೈಲ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸುಮ್ಮನೆ ಡಿವೈಡ್ ಮಾಡಿಬಿಟ್ಟೆ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ತುಂಬ ಚೆನ್ನಾಗಾಯಿತು ಫಂಕ್ಷನ್ನು ಅಂತ ಎಲ್ಲರೂ ಹೇಳ್ತಾಯಿದ್ರು. ತುಂಬ ಸಖತ್ತಾಗಿ ಕಾಣ್ತಾಯಿದ್ರಿ, ದೀಪ ಗೊಂಬೆ ಥರ ಕಾಣ್ತಾಯಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾಯಿದ್ರಿ. ಮತ್ತು ನೀವು ಹಾಕಿರೋದೆಲ್ಲ ಫುಲ್ ಗೋಲ್ಡಾ ಅಂತ ಕೇಳ್ತಾಯಿದ್ರಿ. ನಾನು ತುಂಬ ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ, ನನ್ನ ಈ ಸೀಮಂತಕ್ಕೆ ನಾನು ಏನೇನು ವೇರ್ ಮಾಡಿದ್ದೀನಿ ಎವ್ರಿಥಿಂಗ್ ಈಸ್ ಗೋಲ್ಡ್. ಆ ಡಾಬು ಬಿಟ್ಟು, ಡಾಬು ನಾ ಹೇಳಿದ್ನಲ್ಲ, ಸಿಲ್ವರ್ ಡಾಬು ಹಾಕ್ಕೋಬೇಕಿತ್ತು ಗೋಲ್ಡ್ ಪ್ಲೇಟೆಡ್ದು. ಬಟ್ ದೆನ್ ನನ್ನ ಹೊಟ್ಟೆಗೆ ಆಗಲೇ ಇಲ್ಲ ಅದು. ಸೊ ಕಸ್ಟಮೈಸ್ ಮಾಡಿಸ್ಬೇಕು. ಇದಾದಮೇಲೆ ಅಟ್ಲೀಸ್ಟು ಪಾಪು ಆದಮೇಲೆ ನನಗೆಲ್ಲ ಹೊಟ್ಟೆ ಎಲ್ಲ ಬ್ಯಾಕ್ ಟು ನಾರ್ಮಲ್ ಆಗುತ್ತಲ್ಲ, ಆವಾಗ ನಾನು ಕರೆಕ್ಟಾಗಿ ನಾನು ಕಸ್ಟಮೈಸ್ ಮಾಡ್ಕೋಬೇಕು. ಈ ಮೂಮೆಂಟಲ್ಲಿ ನನಗೆ ಆಗಲಿಲ್ಲ. ಬೇರೆ ಕಡೆ ನಾನು ತರಿಸ್ಕೊಂಡಿದ್ದು ಆಭರಣ ಪ್ರಿಯಿಂದ. ಸೊ ಹಾಗೆ ಈಗ ನಮ್ಮ ಅಕ್ಕ ಭಾವ ಜೊತೆಗೆಲ್ಲ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಭಾವಂಗೆ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಈ ಒಂದು ಪ್ಲೇಟ್ ಡೆಕಾಸ್ನ ಅವರೇ ನನಗೆ ಸ್ಪಾನ್ಸರ್ ಮಾಡಿದ್ದು. ಮದುವೆಗೆ ಬಂದಿರಲಿಲ್ಲ ಅವ್ರು, ನನ್ನ ಮದುವೆಗೆ ಬಂದಿರಲಿಲ್ಲ. ಸೊ ಏನೂ ನಾನು ಗಿಫ್ಟ್ ಮಾಡಿಲ್ಲ. ಸೊ ಇದು ಒಂದು ನಾನು ಮಾಡ್ತೀನಿ ಸ್ಪಾನ್ಸರ್ ಅಂತ ನಮ್ಮ ರಮ್ಯಕ್ಕ ಮತ್ತು ಭಾವ ಅವರೇ ಇದನ್ನು ಟೇಕ್ ಓವರ್ ಮಾಡಿ, ಇದು ಕಂಪ್ಲೀಟ್ ಸೆಟ್ ಬಂದು ತುಂಬ 1,000-2,000 ರೂಪಾಯಿದೆಲ್ಲ ತುಂಬ ಕಾಸ್ಟ್ಲಿದು ನಾನು ಸೆಲೆಕ್ಟ್ ಮಾಡಿದ್ದು. ನಿನಗೆ ಯಾವುದು ಬೇಕೋ ಸೆಲೆಕ್ಟ್ ಮಾಡು, ಯಾವ ಪೇಜಲ್ಲಿ ಬೇಕೋ ನೀನು ಸೆಲೆಕ್ಟ್ ಮಾಡು, ಎಷ್ಟು ಪ್ಲೇಟಿಂದ ಬೇಕೋ ನೀನು ಸೆಲೆಕ್ಟ್ ಮಾಡು ಅಂತ ಹೇಳಿದರು. ಸೊ ನಮ್ಮ ಅಕ್ಕ ಭಾವಂಗೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಯಿಂದ ಈ ಒಂದು ಪ್ಲೇಟ್ ಡೆಕಾರ್ನ ನನಗೆ ಸ್ಪಾನ್ಸರ್ ಮಾಡಿದ್ದಕ್ಕೆ. ಆ್ಯಕ್ಚುಲಿ ಸೋಮು ಬೇಡ ಅಷ್ಟೊಂದೆಲ್ಲ ಕಾಸ್ಟ್ಲಿದು ಏನಕ್ಕೆ ಹಾಗೆ ಹಿಂಗೆ ಅಂದರು. ಬಟ್ ಅವರು ಇಲ್ಲ ನಾವೇನೂ ಗಿಫ್ಟ್ ಕೊಟ್ಟಿಲ್ಲ ಅವಳಿಗೆ, ಹಾಗಾಗಿ ಇದು ನಾವು ತೊಗೊತಿರೋದು ಅಂತ ಹೇಳಿ ನನಗೆ ಮಾಡಿಸ್ಕೊಟ್ಟಿದ್ದು ಅದನ್ನು, ಅವ್ರ ಗಿಫ್ಟ್ ಅದು. ಈಗ ಕೆಲವೊಬ್ಬರು ಮನೆಗೆ ಬಂದರು, ಕೆಲವೊಬ್ರು ಲೇಟಾಗಿ ಬಂದರು. ನಾನೇ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ಮನೆಗೆ ಬಂದುಬಿಟ್ಟು ಗಿಫ್ಟ್ ಕೊಟ್ಟಿರೋರು ಇದ್ದಾರೆ. ಸೊ ಹಾಗಾಗಿ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಖುಷಿ ಆಯಿತು, ಒಂಥರ ತುಂಬ ಖುಷಿಯಾಯಿತು. ನನ್ನ ಗೊಂಬೆ ಮಾತ್ರ ಅವಳದು ಜಾಸ್ತಿ ಫೋಟೋಸ್ಗಳು ಇಲ್ಲ ನಮ್ಮ ಹತ್ರ. ಬಿಕಾಸ್ ಅವಳಿಗೆ ಇರಲೇ ಇಲ್ಲ ಬಿಡಿ, ನಮಗೆ ಕೈಗೆ ಸಿಕ್ಕಿಲ್ಲ. ಕೆಲವೊಂದು ಮನೆಗೆ ಬಂದಿದ್ದ ಗಿಫ್ಟ್ಗಳನ್ನ ಹಂಗೆ ಅನ್ರಾಪ್ ಮಾಡ್ತಾಯಿದ್ದೀವಿ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಬರಬೇಕಿತ್ತು, ಅವರು 5 ಮಂತ್ಸ್ ಪ್ರೆಗ್ನೆಂಟ್ ಇದ್ದರು. ಹಾಗಾಗಿ ಅವ್ರು ಬರೋದಕ್ಕಾಗಿಲ್ಲ, ಮನೆಗೆ ಬಂದುಬಿಟ್ಟು ಕೊಟ್ಟರು ಗಿಫ್ಟನ್ನು. ಅದು ತುಂಬ ಯೂನಿಕಾಗಿ, ಅಂದರೆ ಈ ಸೀಮಂತಕ್ಕೆ ಬೇಸಿಕಲಿ ಏನು ಗಿಫ್ಟ್ ಕೊಡೋದಂತ ಯಾರಿಗೂ ಗೊತ್ತಾಗಲ್ಲ ನೋಡಿ, ಕನ್ಫ್ಯೂಸ್ ಆಗಿಬಿಡುತ್ತೆ. ಬಟ್ ಎನಿವೇಸ್ ಚೆನ್ನಾಗಿರೋದು ಬಂದಿತ್ತು. ನನ್ನ ಫಂಕ್ಷನ್ಗೆ ಅಟೆಂಡ್ ಆಗಿಲ್ಲ ಅಂತ ತ್ರಿಷಾನ್ ಫ್ಯಾಮಿಲಿ ನನಗೆ ಕಂಪ್ಲೀಟ್ ಗಿಫ್ಟ್ ಹ್ಯಾಂಪನ್ನು ಕಳಿಸಿದ್ದಾರೆ. ಮನೆಗೇ ಕಳಿಸ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಆಂಟಿ ಅಡುಗೆ ಎಲ್ಲ ಮಾಡಿ, ತ್ರಿಷಾ ಅವ್ರ ಮಮ್ಮಿ ನನಗೇನು ಇಷ್ಟ ಅಂತ ಕೇಳಿಕೊಂಡು ಎಲ್ಲ ಥರ ವೆಜ್ ಅಡುಗೆಗಳು ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾರೆ. ಮಲೈ ಸ್ವೀಟು ನನಗಿಷ್ಟ, ಇದು ರಸಮಲೈ ಆ್ಯಕ್ಚುಲಿ. ಇದು ಬಾದಾಮ್ ಪೌಡರು, ಮತ್ತು ಇದು ಪನ್ನೀರು, ಇದು ಕುರ್ಮಾ, ಐ ಗೆಸ್ ಇದು ಕುರ್ಮಾ ಅನಿಸುತ್ತೆ. ಇದು ಚಪಾತಿ, ಇದು ಮೋಸ್ಟ್ಲಿ ಇದು ಕುರ್ಮಾ ಅನಿಸುತ್ತೆ. ಇದರದ್ದು ಪನ್ನೀರಲ್ಲ ಸಾರಿ, ಇದು ಮಶ್ರೂಮ್ದು ಕುರ್ಮಾ ಇದು. ಇದರಲ್ಲಿ ಪನ್ನೀರ್ ಇದೆ, ಪನ್ನೀರ್ ಫ್ರೈ ಇದೆ.
ಮತ್ತು ನನಗೆ ಪೇಣಿ ಇಷ್ಟ ಅಂತ ಹೇಳ್ಬಿಟ್ಟು ಪೇಣಿ ಕಳಿಸಿದ್ದಾರೆ. ವಾವ್, ನೋಡಿ ಇವಾಗ ಊಟ ಮಾಡಬೇಕು ಅಷ್ಟೇ ಹಾಕ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ತ್ರಿಷಾ ಆ್ಯಂಡ್ ಆಂಟಿ. ನನಗೆ ಫುಲ್ ಖುಷಿ ಆಯಿತು. ನನಗೆ ಮನೆಗೆ ಊಟ ಕರೆದಿದ್ರು ಆ್ಯಕ್ಚುಲಿ, ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಇದು ಅಷ್ಟೇ ಇಷ್ಟೊಂದು ಕಳಿಸಿದ್ದಾರೆ. ಇದರಲ್ಲೂ ಏನೇನೋ ಇದೆ, ಚಾಕ್ಲೇಟ್ಸು, ಆಮೇಲೆ ಸ್ವೀಟ್ಸು ಅದೆಲ್ಲ ಇದೆ, ಚೌ ಆ ಥರದ್ದೆಲ್ಲ ಇದೆ. ಇದರಲ್ಲೆಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಇದೆ. ಸೊ ಇದೆಲ್ಲ ಓಪನ್ ಮಾಡಿದಾಗ ನಾನು ಯಾವ ಥರ ನಿಮಗೆ ತೋರಿಸ್ತೀನಿ. ಬಟ್ ದಿಸ್ ಇಸ್ ವೆರಿ ವೆರಿ ಕ್ಯೂಟ್ ಆ್ಯಂಡ್ ಥಾಟ್ಫುಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಸೊ ಸ್ಪೆಷಲ್. ನನಗೆ ಯಾವಾಗಲೂ ಅವ್ರ ಕಡೆಯಿಂದ ಈ ಥರದ್ದು ಏನಾದ್ರು ಸರ್ಪ್ರೈಸಸ್ ಇದ್ದೇ ಇರುತ್ತೆ. ಅವ್ರ ಮನೆಗೆ ಹೋದರೂ ಅಷ್ಟೇ, ಊಟದಲ್ಲಿ ಎಷ್ಟು ವೆರೈಟಿ ಊಟಗಳನ್ನ ಮಾಡಿರ್ತಾರೆ ನನಗೆ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ತ್ರಿಷಾ, ಧೃತಿ ಆ್ಯಂಡ್ ಆಂಟಿ. ಥ್ಯಾಂಕ್ ಯು ವೆರಿ ಮಚ್ for sending this beautiful gift hamper, also this amazing tasty food. ಇವಾಗ ಊಟ ಮಾಡೋಣ ಬೇಗ. ನಾನು ತರ್ಸೋಕ್ಕಾಗತ್ತಾ? ನೀನೇ ಗೆಸ್ ಮಾಡಿ ಯಾರು ಕಳಿಸಿರ್ಬೋದಂತ. ಈ ಗಿಫ್ಟು ವೆರಿ ಥಾಟ್ಫುಲ್ ಗಿಫ್ಟು. ಪಲ್ಲವಿ ಅಕ್ಕ ಅವ್ರು ಕಳಿಸಿರೋದಿದು. ಲಡ್ಡು ಮತ್ತು ಅಕ್ಕಿ ಮತ್ತು ಇದು ಜಾಕೆಟ್ ಪೀಸ್ ಬರುತ್ತಲ್ಲ ಅದು, ಆಮೇಲೆ ಟಿಶ್ಯೂ ಬಾಕ್ಸು, ಒಂದು ಚಿಕ್ಕದು ಒಂದು ಬೇಬಿದು ಮಸಾಜ್ ಆಯಿಲ್ ಆ ಥರದ್ದೇನೋ ಇತ್ತು. ಸೊ ಅವರು ತುಂಬ ಯೂನಿಕಾಗಿ ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ಉಷಾ ಆಂಟಿ ಮಾಡೋ ಅಡುಗೆ ನನಗೆ ತುಂಬ ಇಷ್ಟ. ಹಾಗಾಗಿ ಅವ್ರು ಚಟ್ನಿ ಪುಡಿ ಮಾಡಿದ್ದು ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳಿ ಪಲ್ಲವಿಕ ಕೊಟ್ಟರು ನನಗೆ. ಏನೋ ಅದ್ರ ಮೇಲೆ ನೋಡಿ ಬರೆದಿದ್ದಾರೆ ಉಷಾ ಆಂಟಿ ಅಂತ ಹೇಳಿಬಿಟ್ಟು, ಕಂಗ್ರ್ಯಾಚುಲೇಷನ್ ಫ್ರಮ್ ಉಷಾ ಆಂಟಿ ಅಂತ. ಇಟ್ ಈಸ್ ವೆರಿ ನೈಸ್. ನಂಗೆ ಅವ್ರ ಅಡುಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾನು ಎಷ್ಟೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ನಾನು ತುಂಬ ಇಷ್ಟಪಟ್ಟು ಮನೆ ಊಟ ನಾನು ಒಬ್ಬರು ಮನೇಲಿ ತಿಂದಿದ್ದೀನಿ ಅಂತ ಹೇಳಿದ್ರೆ ಅದು ಉಷಾ ಆಂಟಿ ಮನೆಯಲ್ಲಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ವೆಜ್ಜು, ಬಟ್ ತುಂಬ ನನಗಿಷ್ಟ ಆ ಥರ ಊಟ. ಇದು ಪಲ್ಲವಿಕ ಬರೆದಿರೋದು ಒಂದು ಕ್ಯೂಟ್ ನೋಟ್ ನನಗೆ. ಸೊ ಎಲ್ಲರ ಪ್ರೀತಿ ನನ್ನ ಹತ್ರ ಸದಾ ಹೀಗೆ ಇರಲಿ ಅಂತ ನಾನು ಅಂದ್ಕೊತೀನಿ. ಎಲ್ಲರ ಜೊತೆ ನನಗೇನು ಬಾಂಡಿಂಗ್ ಇದೆ ಅದೆಲ್ಲ ಹೀಗೆ ಇರಲಿ ಅಂತ ಅಂದ್ಕೊತೀನಿ. ಇನ್ನೊಂದು ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್, ಬಾಯ್.